ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 12 ಮತ್ತು 13ನೇ ಕಂತಿಗೋಸ್ಕರ ಕಾಯ್ತಾ ಇದ್ದಂಥ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಇದೆ. ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹಾಗಿದ್ರೆ ಯಾವಾಗ ಹಣ ಬಿಡುಗಡೆ ಆಗುತ್ತೆ, ಎಷ್ಟು ಕಂತಿನ ಹಣ ಬಿಡುಗಡೆ ಆಗುತ್ತೆ? ಈಗ ನಮಗೆ ಜೂನ್ ತಿಂಗಳದು ಕೆಲವ್ರಿಗೆ ಬರಬೇಕು. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಒಟ್ಟು 4 ಕಂತಿನ 8,000 ಹಣ ಒಂದಷ್ಟು ಮಹಿಳೆಯರಿಗೆ ಬರಬೇಕು. ಕೆಲವರಿಗೆ 6,000 ರೂಪಾಯಿ ಹಣ ಬರಬೇಕು. ಹಾಗಿದ್ರೆ ಈಗ ಎಷ್ಟು ಕಂತಿನ ಹಣ ಬಿಡ್ತಾರೆ, ಯಾವಾಗ ಬಿಡುಗಡೆ ಮಾಡ್ತಾರೆ? ಇದ್ರ ಜೊತೆಗೆ ನೀವು ಒಂದಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡ್ತಾ ಇರ್ತೀರಾ, ಗೃಹಲಕ್ಷ್ಮಿ ಇಂದು ಮಧ್ಯಾಹ್ನ 3 ಗಂಟೆಗೆ ಬಿಡುಗಡೆ ಮತ್ತು ಈ ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ, 16 ಜಿಲ್ಲೆಗಳಿಗೆ, 15 ಜಿಲ್ಲೆಗಳಿಗೆ ಅನ್ನೋ ಮಾಹಿತಿ ಕೂಡ ನೋಡಿರ್ತೀರಾ. ಹಾಗಿದ್ರೆ ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗಳಿಗೆ ಬರುತ್ತೆ, ಯಾವಾಗ ರಿಲೀಸ್ ಆಗುತ್ತೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇ ಬಾರಿ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹೇಳೋದಾದರೆ, ಈಗಾಗಲೇ 11ನೇ ಕಂತಿನವರೆಗೂ ಎಲ್ರಿಗೂ ಕೂಡ ತಲುಪಿದೆ. 11ನೇ ಕಂತಲ್ಲೂ ಕೂಡ ಒಂದು 10% ಮಹಿಳೆಯರಿಗೆ ಇನ್ನೂ ತಲುಪಿಲ್ಲ, ಅಂದರೆ ಜೂನ್ ತಿಂಗಳು ಹಣ. ಈ ನಡುವೆ ಜುಲೈ ಮತ್ತು ಆಗಸ್ಟ್ ತಿಂಗಳು ಹಣ ಇವತ್ತು ಬರ್ಬೋದು, ನಾಳೆ ಬರ್ಬೋದು ಅಂತ ಕಾಯ್ತಾನೆ ಇದ್ದೀವಿ. ಯಾವುದೇ ರೀತಿ ಅಮೌಂಟು ಕ್ರೆಡಿಟ್ ಆಗಿಲ್ಲ. ಇದ್ರ ಬಗ್ಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಆಗ ಬಿಡುಗಡೆ ಮಾಡ್ತೀವಿ, ಇನ್ನೊಂದು ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತಲೇ ಹೇಳ್ಕೊಂಬಂದರು. ಈಗ ಸಿಕ್ಕಿರೋಂಥ ಲೇಟೆಸ್ಟ್ ಇನ್ಫಾರ್ಮೇಷನ್ ಪ್ರಕಾರ ಗೃಹಲಕ್ಷ್ಮಿ ಹಣ ಈಗಾಗಲೇ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ, ಅಂದರೆ ಹಣ ಬಿಡುಗಡೆ ಆರಂಭ ಆಗಿದೆ. ಹಣ ರಿಲೀಸ್ ಮಾಡೋದಕ್ಕೆ ಏನೇನು ಪ್ರೋಸೆಸ್ಗಳಿದೆಯೋ ಆ ಎಲ್ಲ ಪ್ರೋಸೆಸ್ಗಳು ಈಗಾಗಲೇ ಸ್ಟಾರ್ಟ್ ಆಗಿದ್ದು, ಆದಷ್ಟು ಬೇಗ ಮಹಿಳೆಯರ ಖಾತೆಗಳಿಗೆ ಹಣ ಜಮೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಹಾಗಿದ್ರೆ ಈಗ ಒಟ್ಟು 3 ಕಂತಿನ ಹಣ ಬರಬೇಕು. ಜೂನ್ ಬಿಡಿ, ಜುಲೈ ಜೊತೆ ಅದು ಕೂಡ ಮಿಕ್ಸ್ ಆಗಿ ಬರಬಹುದು, ಅಥವಾ ಜೂನ್ ಬಗ್ಗೆ ಅಷ್ಟೇನು ಮಾಹಿತಿ ಸಿಕ್ಕಿಲ್ಲ ಸದ್ಯಕ್ಕೆ ಹೇಳೋ ಪ್ರಕಾರ. ಜುಲೈ ಕಂತಿನ ಹಣ ಮತ್ತು ಆಗಸ್ಟ್ ಕಂತಿನ ಹಣ ಎರಡು ಒಟ್ಟಿಗೆ ಬರುತ್ತಾ ಅಂದರೆ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೊನ್ನೆ ನಡೆದಂತಹ ಒಂದು ಪತ್ರಿಕಾಗೋಷ್ಠಿಯಲ್ಲಿ, ಇದು ರಾಜಕೀಯವಾಗಿ ವಿಚಾರಗಳ ಒಂದು ಪತ್ರಿಕಾಗೋಷ್ಠಿಯಾಗಿತ್ತು. ಮೂಢ ಹಗರಣದ ಬಗ್ಗೆ ಆಗಿರಬಹುದು, ಬೆಳಗಾವಿ ವಿಭಜನೆ ಬಗ್ಗೆ. ಇದರಲ್ಲಿ ಒಂದಷ್ಟು ಡಿಸ್ಕಷನ್ ನಡಿಬೇಕಾದ್ರೆ ಪತ್ರಕರ್ತರು ಗೃಹಲಕ್ಷ್ಮಿ ಹಣ 2 ಕಂತಿಂದು 3 ಕಂತಿಂದು ಪೆಂಡಿಂಗ್ ಇದೆಯಲ್ಲ ಮೇಡಮ್, ಯಾವಾಗ ರಿಲೀಸ್ ಮಾಡ್ತೀರಾ, ಯಾವಾಗ ಅಮೌಂಟ್ ಬರುತ್ತೆ ಅಂತ ಕೇಳಿದ್ರು. ಜುಲೈ ತಿಂಗಳು ಹಣ ಏನು ಹಾಕಬೇಕು ಅದ್ರದ್ದೆಲ್ಲ ಈಗ ಪ್ರೋಸೆಸ್ ನಡೀತಾ ಇದೆ. ಅದಾಗಿ ಒಂದು ವಾರದ ನಂತರ ನಾನು ಆಗಸ್ಟ್ ತಿಂಗಳ ಹಣ ಕೂಡ ಬಿಡುಗಡೆ ಮಾಡ್ತೀನಿ ಅಂತ ತಿಳಿಸಿದ್ದಾರೆ. ಅಂದರೆ ದಸರಾಗೆ ಹಣ ಬರಬಹುದು ಅನ್ನೋ ನಿರೀಕ್ಷೆ ಇದೆ. ಇವತ್ತು ಅಕ್ಟೋಬರ್ 1ನೇ ತಾರೀಕು. ಆದಷ್ಟು ಬೇಗ ಗೃಹಲಕ್ಷ್ಮಿ ಹಣ ಇದೇ ವಾರದಲ್ಲಿ ಬರಬಹುದು ಅನ್ನೋ ನಿರೀಕ್ಷೆ ಇದೆ. ಅಂದರೆ ಪ್ರೋಸೆಸ್ಗಳೆಲ್ಲ ಸ್ಟಾರ್ಟ್ ಆಗಿದೆ, ಬಟ್ ಅಕೌಂಟ್ಗೆ ಇಲ್ಲಿವರೆಗೂ ಕೂಡ ಯಾರಿಗೂ ಅಕೌಂಟ್ಗೆ ಹಣ ಹೋಗಿಲ್ಲ. ಇದಾದ್ಮೇಲೆ ನಿಮಗೆ ಈ ವಾರ ಬಿಟ್ಟು, ಈ ವಾರ ಏನಾದರೂ ಜುಲೈ ತಿಂಗಳು ಹಣ ಬಂತು ಅಂದರೆ ಮುಂದಿನ ವಾರ ನಿಮಗೆ ಆಗಸ್ಟ್ ತಿಂಗಳು ಹಣ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಜೊತೆಗೆ ಒಂದಷ್ಟು ಜನದ್ದು KYC ಆಗಿಲ್ಲ, ಜೊತೆಗೆ ಆಧಾರ್ NPCI ಮ್ಯಾಪಿಂಗ್ ಇಲ್ಲ. ಅದಕ್ಕೋಸ್ಕರ ಒಂದಷ್ಟು ಮಹಿಳೆಯರದ್ದು ಹಣ ನಾವು ತಡೆ ಹಿಡಿದಿದ್ದೀವಿ. ಅದೆಲ್ಲ ಅವರು ಕ್ಲಿಯರ್ ಮಾಡ್ಕೊಂಡ್ಮೇಲೆ ಮತ್ತೆ ನಾವು ಅವರಿಗೂ ಕೂಡ ಅಮೌಂಟ್ನ ಹಾಕೊಂಡು ಹೋಗ್ತೀವಿ ಅನ್ನೋ ಮಾಹಿತಿ ತಿಳಿಸಿದ್ದಾರೆ. ಈ ಹಿಂದೆ 2 ಕಂತಿನ ಹಣ ಒಟ್ಟಿಗೆ ಜಮೆ ಮಾಡ್ತೀವಿ ಅಂತ ತಿಳಿಸಿದ್ರು. ಈಗ 1 ಕಂತಿನ ಹಣ ಮೊದಲು ಬಿಡುಗಡೆ ಮಾಡಿ, ಅದಾದಮೇಲೆ 2ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಈ ರೀತಿ ಬೇಜಾನ್ ಸಲ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ಈಗ ಬಿಡುಗಡೆ ಮಾಡ್ತೀವಿ, ಮುಂದಿನ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ. ಅದೇ ಕರೆಕ್ಟಾಗಿ ಬಂದಿಲ್ಲ, ನೋಡೋಣ ಯಾವಾಗ ಬಿಡುಗಡೆ ಮಾಡಬಹುದು ಅಂತ ಮುಂದಿನ ದಿನಗಳಲ್ಲಿ. ಬಟ್ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಈ ವಾರದಲ್ಲಿ ಬರಬಹುದು ಅನ್ನೋ ನಿರೀಕ್ಷೆ ಇದೆ. ಸ್ಟಿಲ್ ಯಾರಿಗೂ ಕೂಡ ಅಕೌಂಟ್ಗೆ ಗೃಹಲಕ್ಷ್ಮಿ ಹಣ ಹೋಗಿಲ್ಲ, ಯುವನಿಧಿ ಅಮೌಂಟ್ ಮಾತ್ರ ಬರ್ತಾ ಇದೆ. ಅದೊಂದು ಕನ್ಫರ್ಮ್ ಇನ್ಫಾರ್ಮೇಷನು. ಇದಾದಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಅವರು ಕೇಳಿದ್ದು, ನೀವು ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ, BJP ಅವರು ಟೀಕೆ ಮಾಡ್ತಾ ಇದ್ರಲ್ಲ ಮೇಡಮ್ ಅಂತ. ಅವರು ಅದಕ್ಕೆ ಹೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು, ನಾವು ಈ ಯೋಜನೆನ ಜಾರಿಗೆ ತಂದಾಗ ಅವ್ರು ಏನು ಹೇಳಿದ್ರು, ಅಧಿಕಾರಕ್ಕೋಸ್ಕರ ಇವರು ಈ ಕೆಲಸನ ಮಾಡ್ತಿದ್ದಾರೆ, ಇವರು ಅಧಿಕಾರಕ್ಕೆ ಬಂದಮೇಲೆ ಈ ಯೋಜನೆಗಳನ್ನ ಜಾರಿಗೆ ತರೋಲ್ಲ ಅಂತ ಹೇಳಿದ್ರು. ನಾವು ಅಧಿಕಾರಕ್ಕೆ ಬಂದಮೇಲೆ ಈ ಯೋಜನೆಗಳನ್ನ ಜಾರಿಗೆ ತಂದೋ ಆಗಲೇ 1 ವರ್ಷ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದ್ದೀವಿ, ಈಗ ಮತ್ತೆ ಏನಾದರೂ ಹೇಳಬೇಕಲ್ವಾ, ಅದಕ್ಕೆ ಅವ್ರು ಈ ರೀತಿ ಹೇಳ್ತಿದ್ದಾರೆ. ಯಾರು ಏನೇ ಹೇಳಿದ್ರು ಕೂಡ ಯಾವುದೇ ಗ್ಯಾರಂಟಿ ಯೋಜನೆಗಳನ್ನ, ಅಂದರೆ ಗೃಹಲಕ್ಷ್ಮಿ ಯುವ ನಿಧಿ ಆಗಿರಬಹುದು, ಶಕ್ತಿ ಯೋಜನೆ, ಯಾವುದೇ ಗ್ಯಾರಂಟಿ ಯೋಜನೆಗಳನ್ನ ನಾವು ಕ್ಯಾನ್ಸಲ್ ಮಾಡೋದಿಲ್ಲ, ಎಲ್ಲನೂ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಇದ್ರ ಬಗ್ಗೆ CM ಸಿದ್ದರಾಮಯ್ಯ ಅವರು ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ಹೇಳ್ತಾ ಇದ್ದೀನಿ, ಯಾವುದೇ ಗ್ಯಾರಂಟಿ ಯೋಜನೆಗಳನ್ನ ನಾವು ನಿಲ್ಲಿಸೋದಿಲ್ಲ, ಎಲ್ಲನೂ ಕೂಡ ಇನ್ನು ಮುಂದೆ ಕಂಟಿನ್ಯೂ ಆಗುತ್ತೆ. ಸ್ವಲ್ಪ ತಡ ಆದರೂ ಕೂಡ ಮಹಿಳೆಯರ ಖಾತೆಗೆ ಹಣ ಬರೋದು ಪಕ್ಕಾ ಅನ್ನೋ ಮಾಹಿತಿನ ತಿಳಿಸಿದ್ದಾರೆ. ವಿಡಿಯೋ ನೋಡ್ತಿರೋ ಯಾರಿಗಾದರೂ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಮೌಂಟ್ ರಿಸೀವ್ ಆಗಿದೆ ಅಂತ. ಇನ್ ಕೇಸ್ ಬಂದಿಲ್ಲ ಅಂದರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಅಮೌಂಟ್ ಇನ್ನೂ ಕ್ರೆಡಿಟ್ ಆಗಿಲ್ಲ ಅಂತ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ ಹಣ ಯಾರಿಗೂ ಕೂಡ ಜಮೆ ಆಗಿಲ್ಲ. ಇನ್ ಕೇಸ್ ಬಂತು, ಈ ವಿಡಿಯೋನ ನೀವು ಇವತ್ತು ನೋಡಬಹುದು ಅಥವಾ ನಾಳೆ ನೋಡ್ತಿದ್ರೆ, ಇವತ್ತು ಸಂಜೆ ಏನಾದರೂ ಅಮೌಂಟ್ ಬಂದಿತ್ತು ಅಂದರೆ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.